ಫುಲ್ ಎಣ್ಣೆ ಪಾರ್ಟಿ. ಹೋಗೋದು ಕೂಲಿ ಕೆಲಸಕ್ಕಾದ್ರೂ ಪ್ರತಿನಿತ್ಯ ಎಣ್ಣೆ ಮಾತ್ರ ಮಿಸ್ ಮಾಡ್ತಿರಲ್ಲ. ಏನೋ ಕುಡ್ಕೊಂಡು ಬಂದು ಸುಮ್ಮನೆ ಮಲಗಿದ್ರೆ ಓಕೆ, ಆದರೆ ಆತ ಕುಡಿದ ಮತ್ತಲ್ಲಿ ನನ್ಗೊಂದು ಮದುವೆ ಮಾಡಿಸು ಅಂತ ಅಪ್ಪ ಅಮ್ಮನ ಹತ್ರ ಫುಲ್ ಕಿರಿಕ್ ಮಾಡ್ತಾ ಇದ್ದ. ಇದೇ ರೀತಿ ಗುರುವಾರ ಕೂಡ ಫುಲ್ ಟೈಟ್ ಆಗಿ ಬಂದು ಗಲಾಟೆ ಮಾಡಿದ್ದ. ಮಗನ ಈ ಕಾಟದಿಂದ ರೊಚ್ಚಿಗೆದ್ದಿದ್ದ ಅಪ್ಪ ಮಾಡಿದ್ದೇನು ಇಲ್ಲಿದೆ ನೋಡಿ. ಮದುವೆ ಮಾಡಿಸುವಂತ ಕಿರಿಕ್, ಮಗನನ್ನೇ ಮಟಾಶ್ ಮಾಡಿದ ತಂದೆ. ಹೆತ್ತೋರಿಗೆ ಹೆಗಣವು ಮುದ್ದು ಅಂತಾರೆ. ಮಕ್ಕಳು ಏನೇ ಮಾಡಿದ್ರೂ ಮಕ್ಕಳ ಪರ ತಂದೆ ತಾಯಿ ನಿಲ್ತಾರೆ. ಮಕ್ಕಳು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳ್ತಾರೆ. ಆದ್ರೆ ಎಲ್ಲದಕ್ಕೂ ಒಂದು ಇತಿಮಿತಿ ಅನ್ನೋದು ಇರುತ್ತೆ. ಆ ಮಿತಿ ದಾಟಿದ್ರೆ ತಂದೆ ತಾಯಿ ಕೂಡ ಸಹಿಸೋದಿಲ್ಲ. ಇಲ್ಲಿ ಆಗಿದ್ದು ಕೂಡ ಅದೇ. ಪ್ರತಿನಿತ್ಯ ಕುಡಿದು ಬಂದು ಅಪ್ಪ ಅಮ್ಮನ ಜೊತೆ ಗಲಾಟೆ ಮಾಡ್ತಿದ್ದ ಮಗ ಅಪ್ಪನ ಕೈಯಿಂದಲೇ ಕೊಲೆಯಾಗಿದ್ದಾನೆ. ಗೌಡ ಅನ್ನೋರ ಮಗ ಸಿದ್ದರಾಜು ಅಂತ. ಸಿದ್ದೇಗೌಡ ಅಂದರೆ ಅವರು ಅಲ್ಲಿ ಕೂಲಿ ಕೆಲಸ ಮಾಡ್ತಾರೆ. ಅವ್ರ ಪಾಪ ಅವ್ರು ಬಿಲಾಂಗ್ಸ್ ಟು ಕುರುಬ ಕಮ್ಯುನಿಟಿ ಇದ್ದಾರೆ. ಅವರು ಮತ್ತು ಮಹಾದೇವಮ್ಮ ಅಂತ ಅವ್ರ ಮಗ ಇವನು ಸಿದ್ದರಾಜು ಅಂತ. ಅವನಿಗೂ ಸುಮಾರು 32 ವರ್ಷ ವಯಸ್ಸಾಗಿದೆ. ಅವನಿಗೆ ಯಾವುದೇ ಕೆಲಸ ಇಲ್ಲ. ಅದು ಭಾಳ ಇಂಪಾರ್ಟೆಂಟ್ ಏನಂತ ಅಂದರೆ ಸುಮಾರು ಅಷ್ಟು ವರ್ಷ ಆದ್ರೂ ಅವನಿಗೆ ಮದುವೆ ಇಲ್ಲ, ಕೆಲಸ ಇಲ್ಲ. ಕಾರಣ ಏನಂತ ಅಂದರೆ ಮದುವೆ ಇಲ್ಲ ಅನ್ನೋದಕ್ಕೆ ತುಂಬ ಕುಡಿಯೋ ಅಭ್ಯಾಸ ಇತ್ತು, ಸಾರಾಯಿ ಕುಡಿಯೋ ಅಭ್ಯಾಸ ಇತ್ತು. ಹಾಗಾಗಿ ಪ್ರತಿ ಸರಿ ಕಳೆದಾಗ ನಾವು ನೆನ್ನೆ ಅದನ್ನು ವಿಚಾರ ಮಾಡಿದಾಗ ಅವ್ರು ಹೇಳಿದ ಪ್ರಕಾರ ನೋಡಿದರೆ ಗ್ರಾಮಸ್ಥರು ಕೂಡ ಹೇಳ್ತಾರೆ ಅದರ ಬಗ್ಗೆ. ಸುಮಾರು 3-4 ವರ್ಷದಿಂದ ಸತತವಾಗಿ ಅವರಿಗೆ ಚಿತ್ರಹಿಂಸೆ ಆಗ್ತಾಯಿತ್ತು ಅಂತ. ಅಂದರೆ ಅಲ್ಲಿ ಒಬ್ಬರು ಮಗಳಿದ್ದಾಳೆ ಚಿಕ್ಕವಳು, ಆ ತಂಗಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ ಅದೇ ಊರಿಗೆ ಮಹೇಶ್ ಅನ್ನೋರ ಜೊತೆಗೆ. ಆದರೆ ಎಲ್ಲ ನೀವು ಮಗಳಿಗೆ ಮಾಡಿದ್ದೀರಿ ಮದುವೆ ಎಲ್ಲ, ನನಗೆ ಮದುವೆ ಮಾಡಿಲ್ಲ ಅನ್ನೋದು ಒಂದು ಡಿಮ್ಯಾಂಡು ಕೇಳ್ತಾ ಇದ್ದ ಅವನು. ಸೊ ಆದರೆ ಅಲ್ಲಿ ಏನಾಗ್ತಾಯಿದೆ ಸಮಸ್ಯೆ ಅಂದರೆ ಇವನಿಗೆ ಯಾವುದೂ ಕೆಲಸ ಇಲ್ಲ ಅನ್ನೋ ಕಾರಣಕ್ಕೆ ಮತ್ತು ಇವರು ಕುಡ್ಕೊಂಡು ಕೆಲಸ ಯಾವಾಗಲೂ ಇರೋದ್ರಿಂದ ಯಾರೂ ಇಷ್ಟಪಡ್ತಿರಲಿಲ್ಲ ಅಥವಾ ಹೆಣ್ಣು ಸಿಗ್ತಾ ಇರಲಿಲ್ಲ. ಆ ಕಷ್ಟನೂ ಇತ್ತು ಅವರಿಗೆ. ತಂದೆ ಅಂದಂಗೆ ಇದು ಚಾಮರಾಜನಗರ ತಾಲೂಕಿನ ಯಾರಗನಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆ. ಸಿದ್ದರಾಜು ತನ್ನ ಅಪ್ಪ ಸಿದ್ದೇಗೌಡನಿಂದಲೇ ಕೊಲೆಯಾದ ಮಗ. ಈತ ಕೂಲಿ ಮಾಡಿ ಬದುಕುವ ಸಾಮಾನ್ಯ ಕಾರ್ಮಿಕ ಕುಟುಂಬ ವರ್ಗದವ. ದಿನ ದುಡಿದ ದುಡ್ಡಿನಲ್ಲಿ ಕುಡಿದು ಅನೇಕ ವರ್ಷಗಳಿಂದ ತಂದೆ ತಾಯಿ ಹಾಗೂ ಮದುವೆಯಾಗಿದ್ದ ತಂಗಿ ಜೊತೆಯೂ ಬಿಟ್ಟು ಬಿಡದೆ ಜಗಳ ಮಾಡಿ ಹಿಂಸೆ ನೀಡುತ್ತಿದ್ದ. ಅಲ್ಲದೆ ತನಗೂ ಮದುವೆ ಮಾಡುವಂತೆ ಪೀಡಿಸುತ್ತಿದ್ದ. ಇತ್ತ ಮಗನ ಹಿಂಸೆ ತಾಳದ ತಂದೆ ತಾಯಿ ಮೊದಲು ಮದ್ಯ ಸೇವನೆ ನಿಲ್ಲಿಸು, ನಂತರ ಮದುವೆಗೆ ಹುಡುಗಿ ನೋಡುವ ಕಾರ್ಯ ಮಾಡುವ ಎಂದು ಕೇಳದೆ ಗಲಾಟೆ ಮಾಡ್ತಿದ್ದ. ಇದರಿಂದ ಬೇಸತ್ತಿದ್ದ ತಂದೆ ಸಿದ್ದೇಗೌಡ ಗುರುವಾರ ರಾತ್ರಿ ಕುಡಿದು ಬಂದು ಜಗಳವಾಡ್ತಿದ್ದ ಮಗನನ್ನ ಕೊಲೆಗೈದಿದ್ದಾನೆ. ಈ ಬಗ್ಗೆ ತೆರಕಣಾಂಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕೊಲೆ ಆರೋಪಿ ತಂದೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಿಡು, ನಾವು ಮದುವೆ ಮಾಡಿಸ್ತೀವಿ, ಇವತ್ತು ಕಷ್ಟ ಇದೆ ಹೆಣ್ಣುಗಳು ಸಿಗೋದು ಅಂತೇಳಿ ಅವ್ರು ಹೇಳ್ತಾ ಇದ್ರು. ಆ ಕಾರಣದಿಂದ ಅವ್ನು ಪದೇ ಅದ್ರ ಸಲುವಾಗಿ ಗಲಾಟೆ ಮಾಡ್ತಿದ್ದು, ಇವ್ರ ಮೇಲೆಲ್ಲ ಹಲ್ಲೆ ಮಾಡ್ತಾ ಇದ್ದ, ತಂದೆ ತಾಯಿಗಳ ಮೇಲೆ ಇಬ್ಬರ ಮೇಲೂ ಹಲ್ಲೆ ಮಾಡ್ತಾ ಇದ್ದ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ. ಅದು ಗ್ರಾಮದಲ್ಲಿ ನಿನ್ನೆ ಕೂಡ ಅದೇ ಥರ ಆಗಿದೆ. ಇವ್ರ ಪಾಪ ಕೆಲಸ ಮಾಡೋಕ್ಕೆ ಹೋದವರು ತಂದೆ ಅವರು ಸಿದ್ದೇಗೌಡ ಮತ್ತು ಮದುವೆಯಮ್ಮ ಇಬ್ಬರು ಕೆಲಸ ಮಾಡ್ಕೊಂಡು ಬಂದು ಅವರು ಮುಂದೆ ಮನೆ ಮುಂದೆ ಜಗತಿಲಲ್ಲಿ ಕೂತಿದ್ದಾಗ ಇವನು ಆ ಕಡೆಯಿಂದ ಇವನು ಗಾರೆ ಕೆಲ್ಸಕ್ಕೆ ಹೋಗ್ತಾನೆ, ಇಲ್ಲಿ ಗಾರೆ ಕೆಲ್ಸಕ್ಕೆ ಹೋಗ್ತಾನೆ. ಬಂದ ಹಣನ ಒಂದು ಪೈಸಾ ಮನೆಗೆ ಕೊಡೋದಿಲ್ಲ, ಕುಡ್ಕೊಂಡು ಅದನ್ನು ಹಾಳು ಮಾಡ್ತಾನೆ. ಜೊತೆಗೆ ಮನೆಗೆ ಬಂದು ಗಲಾಟೆ ಮಾಡ್ತಾನೆ. ನಿನ್ನೆ ಕೂಡ ಅದೇ ಥರ ಆಗಿದೆ. ಬಂದು ಗಲಾಟೆ ಶುರು ಮಾಡಿದ್ದಾನೆ. ಗಲಾಟೆ ಶುರು ಮಾಡಿ ಯಾವ ಮಟ್ಟಕ್ಕೆ ಹೋಗಿದೆ ಅದು ಅಂದರೆ ಇವರಿಗೆ ಹೊಡೆದು ಮತ್ತೆ ಇವರಿಗೆ ಏನಾರು ತೊಂದರೆ ಆಗ್ಬೋದು ಅನ್ನೋದಾಗ ಅವರು ಸಹಜವಾಗಿಯೇ ಅವನ್ನ ತಳ್ಳಿದ್ದಾರೆ. ಗಲಾಟೆ ವೇಳೆ ಕಾಲು ತಪ್ಪಿ ಬಿದ್ದ ಮಗನ ಮೇಲೆ ಪಕ್ಕದಲ್ಲೇ ಇದ್ದ ಸಿಮೆಂಟ್ ಇಟ್ಟಿಗೆಯಿಂದ ತಲೆಯ ಭಾಗಕ್ಕೆ ಹಲ್ಲೆ ನಡೆಸಿದ್ದಾನೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಆದರೆ ಆರೋಪಿತ ಸಿದ್ದೇಗೌಡನ ಸಂಬಂಧಿಕರು ಹೇಳುವ ಪ್ರಕಾರ ಪ್ರತಿನಿತ್ಯ ಮಗ ಗಲಾಟೆ ಮಾಡ್ತಿದ್ದ, ಅಪ್ಪನಿಗೆ ಬೇಸತ್ತಿತ್ತು. ಆದರೆ ಅವರು ಕೊಲೆ ಮಾಡಿಲ್ಲ. ಬದಲಿಗೆ ಗಲಾಟೆ ವೇಳೆ ಸಿದ್ದರಾಜು ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ದಾನೆ. ಅಲ್ಲದೆ ಮಗನೇ ಅಪ್ಪನನ್ನ ಕೊಲೆ ಮಾಡಲು ಹೋಗಿದ್ದ. ಅದೇ ವೇಳೆ ಕಲ್ಲು ಅವನ ಮೇಲೆಯೇ ಬಿದ್ದು ಸಾವನ್ನಪ್ಪಿದ್ದಾನೆ ಎನ್ನುತ್ತಿದ್ದಾರೆ. ಅಪ್ಪ ಮಗನಿಗೆ ಅವರು ಕೆಳಕ್ಕೆ ಇಬ್ಬರು ಬಿದ್ದುಬಿಟ್ರೆ ಕಲ್ಲೆತ್ತಿ ಇವರು ಇದು ನೋಡಿ ಏನೋ ಕಲ್ಲೆತ್ತಿಗೆಯಿಂದ ಅವ್ರು ಗುಂಡಿಗೆ ಇಟ್ಟುಕೊಂಡು ಕೆಳಕ್ಕೆ ತೀರೋರು. ಕಲ್ಲಿಗೆ ಏಟಾಗಿ ಕೆಳಕ್ಕೆ ಬಿದ್ದಿರೋ ಬುಂಡ ಮೇಲೆ ಬಿದ್ದಿದ್ದ ಕಲ್ಲು. ಅವ್ರ ಅಪ್ಪನಿಗೆ ಎತ್ತಿ ಕಲ್ಲನ್ನ ಅವರ ಕೆರೆಗೆ ಬಿದ್ದಕ್ಕೆ ಇವನಿಗೆ ಗುಂಡಿಗೆ ಬಿದ್ದು ತಲೆ ಮೇಲೆ ಬಿದ್ದರೆ ಸರ್. ಹ್ಞೂ ಸರ್, ಫುಲ್ ಎಣ್ಣೆ ಸರ್. ಡೈಲಿ ಜಗಳನೇ ಸರ್. ಡೈಲಿ ಜಗಳನೇ ಸರ್. ಡೈಲಿ ಎಣ್ಣೆ ಕೆಲ್ಸಕ್ಕೆ ಹೋಗೋದು, ಎಣ್ಣೆ ಹಾಕಬಾರ್ದು, ಅಪ್ಪ ಹೋಗೋ ಹೊಡೆಯೋದು, ಇದೇ ಹೊಡ್ತದೆ ಸರ್. ರಾತ್ರಿ ಹೆಂಗಾಗಿತ್ತು ಸರ್. ಏನು ಕೂಲಿ ಕೆಲಸ? ಕೂಲಿ ಕೆಲಸ ಸರ್.
ಬೇರೆ ಕೆಲ್ಸಕ್ಕೆ ಹೋಯ್ತೀನಿ ನಾನು. ಬೇರೆ ಕೆಲಸ. ಹ್ಞೂ ಸರ್. ಏನು ಮದುವೆ ಮಾಡ್ಕೊಡಿ ಅಂತ ಆ ಥರ ಇಲ್ಲ ಅದೇನಿಲ್ಲ ಸರ್, ಅದನ್ನು ಗೊತ್ತಿಲ್ಲ. ಗಲಾಟೆ ಮಾಡ್ತಿದ್ರು. ಗಲಾಟೆ ಡೈಲಿ ಗಲಾಟೆ ಮಾಡ್ತೀವಿ ಸರ್. ಇನ್ನೂ ನಂಗೆ ಮದುವೆ ಮಾಡಿಲ್ಲ, ಮದುವೆ ಮಾಡಿ ತಪ್ಪಂಗೇನು ಗಲಾಟೆ ಮಾಡ್ತಿದ್ರು. ಅದೇನು ಗೊತ್ತಿಲ್ಲ ಸರ್, ಒಟ್ಲಿ ಡೈಲಿ ಜಗಳ ಆಗ್ತಿದ್ದು ಒಟ್ಲಿ ಡೈಲಿ ಕುಡ್ಕೊಂಬಂದ್ರೆ ಜಗಳ, ಅವ್ವ ಅಪ್ಪನ ಹೊಡೆಯೋದು ಅದೇ ಸರ್, ಇನ್ನೇನು ಸರ್ ಅದಷ್ಟೇ. ನಮ್ಗೆ 8:15 ಮೇಲೆ ಗೊತ್ತಾಯಿತು ರಾತ್ರಿ 8 ಗಂಟೆಲ್ಲ ಆಗಿರೋ ಸರ್. ನಾವು 8:15 ಬಂದು ಎಲ್ಲ ನೋಡೋಗಂಟ ತೀರೋ ಇಲ್ಲ ಸರ್, ಪ್ಲಾಲ್ರೆ ಹೋಗ್ಬಿಟ್ಟು. ಅಷ್ಟಕ್ಕೇನೆ ಸುಟ್ಟೋಗ್ಬಿಟ್ಟು. ಹ್ಞೂ ಅಷ್ಟೇ. ಒಟ್ಟಾರೆ ಈಗಿನ ಕಾಲದ ಮಕ್ಕಳು ಅಪ್ಪ ಅಮ್ಮನಿಗೆ ಆಸರೆಯಾಗುವ ಬದಲು ಕಂಟಕವಾಗೋ ಪ್ರಕರಣಗಳೇ ಹೆಚ್ಚಾಗುತ್ತಿದೆ. ಆ ಸಾಲಿಗೆ ಈ ಕಥೆಯು ಸೇರಿದ್ದು ಪಾಪಿ ಮಗನ ಪಾಲಿಗೆ ಅಪ್ಪನೇ ಯಮನಾಗಿದ್ದಾನೆ. ಸುರೇಂದ್ರ, ಜಿ ಕನ್ನಡ ನ್ಯೂಸ್, ಚಾಮರಾಜನಗರ.